ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? 2 ಡೇಸ್ ಗ್ಯಾಪ್ ತೊಗೊಂಡು ಇವತ್ತು ನಾನು ಮತ್ತೆ ಬಂದೀನಿ. ಊಟ ಆಯಿತಾ ಎಲ್ಲರದು? ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಲ್ಚಲ್ ಮಾಡಿದ್ದು ಒಂದು ರೆಸಿಪಿ ಚಿಕನ್ ಪಿಕಲ್ ನೋಡೋಣ ಇವತ್ತು ಯಾವ ಥರ ಮಾಡಿದ್ದೀನಿ ಅಂತ ಮನೇಲಿ ತೋರಿಸ್ತೀನಿ ನಾನು ನಿಮಗೆ. ಚಿಕನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅರಿಶಿನ ಉಪ್ಪು ಹಾಕ್ಕೊಂಬಿಟ್ಟು ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಒಂದು ಡ್ರಾಪ್ ಅಷ್ಟು ಕೂಡ ವಾಟರ್ ಇರಬಾರ್ದು ನೋಡ್ರಿ, ಆ ಥರ. ಆಮೇಲೆ ಅದನ್ನ ಸೈಡಿಗೆ ಇಟ್ಬಿಟ್ಟು ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಂಡು, ಚಕ್ರ ಹೂವು, ಜೀರಿಗೆ, 2 ಚಮಚ ಧನಿಯಾ, ಮೆಂತೆ, ಚಕ್ಕೆ, ಕಲ್ಲು ಹೂವು, ಏಲಕ್ಕಿ, ಲವಂಗ, ಇಷ್ಟು ಮಸಾಲೆ. ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಇದಿಷ್ಟು ಯಾವ ಥರ ಮಾಡೋದು ನೋಡೋಣ. ಇವೆಲ್ಲ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇದನ್ನು ಸೀದೋಗಬಾರ್ದು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರಿಬೇಕು. ಇದನ್ನು ನಾನು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಅದು ಮಾಡಿದ ಮೇಲೆ 2 ದಿನ ಗ್ಯಾಪ್ ಕೊಟ್ಟು ತಿನ್ನಬೇಕು, ಹಂಗಾರೆ ಚೆನ್ನಾಗಿರುತ್ತೆ. ಬಟ್ ಇಮ್ಮಿಡಿಯೇಟ್ಲಿ ತಿಂದರೆ ಅದು ಟೇಸ್ಟ್ ಏನಂತ ಗೊತ್ತಾಗಲ್ಲ. 2 ಡೇಸ್ ಆದರೆ ಅದು ಸೆಟ್ ಆಗುತ್ತೆ, ಉಪ್ಪು ಹುಳಿ ಖಾರ ಎಲ್ಲ, ಆವಾಗ ಭಾಳ ಚೆನ್ನಾಗಿರ್ತದೆ. ಆಗಲೇ ಚಿಕನ್ ಬೇಯಿಸಿಟ್ಟಿದ್ವಲ್ಲ, ಈಗ ಅದೇ ಕಡಾಯಿಗೆ ಒಂದು 300 ml ಅಷ್ಟು ಆಯಿಲ್ ಬೇಕಾಗುತ್ತೆ. ಆಯಿಲ್ ಹಾಕ್ಬಿಟ್ಟು ಆ ಬೇಯಿಸಿದ ಚಿಕನ್ ಅದ್ರಾಗ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಬೇಕು. ಯಾವ ಥರ ಅಂದರೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಬೇಕು, ಆ ಥರ ಫ್ರೈ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಆ ಥರ ಫ್ರೈ ಮಾಡಬೇಕು. ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ತುಂಬ ಫ್ರೈ ಮಾಡಿದರೆ ಕೂಡ ಪೀಸ್ ಗಟ್ಟಿ ಆಗಿಬಿಡ್ತೈತೆ, ಫುಲ್ ಗಟ್ಟಿ, ತಿನ್ನೋಕ್ಕಾಗಲ್ಲ. ಮತ್ತು ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ಥರ ಆಗಬೇಕು. ಈ ಥರ ಆದಮೇಲೆ ಅದಕ್ಕೆ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ, ಅದನ್ನ ಹಾಕ್ಕೊಳ್ಳೋದು ನಾವು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅದು ಆಗಿಂದಾಗೆ ಫ್ರೆಶ್ ಪೇಸ್ಟ್ ಮಾಡಿದರೆ ಚೆನ್ನಾಗಿರ್ತೈತೆ. ಸ್ಟಾಕ್ ಇಟ್ಟಿದ್ದೆಲ್ಲ ಹಾಕ್ಬೇಡ್ರಿ, ಯಾಕಂದರೆ ಅದು ಪಿಕಲ್ ಮತ್ತು ಇರಲ್ಲ ತುಂಬ ದಿನ. ಯಾವುದೇ ಆಗಲಿ ಅವಾಗೆ ಫ್ರೆಶ್ ರುಬ್ಬಾಕಿದರೆ ಟೇಸ್ಟ್ ಚೆನ್ನಾಗಿರ್ತೈತೆ. ಈಗ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಅದನ್ನು ಕೈ ಆಡಿಸ್ತಾನೆ ಇರಬೇಕು ಸ್ಪೂನಿಂದ, ಇಲ್ಲಾಂದರೆ ತಳ ಹಿಡಿದು ಬಿಡ್ತೈತೆ. ಅದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಈ ಥರ ಮೇರೆಲ್ಲ ನೊರೆ ಥರ ಬಂದರೆ ಫ್ರೈ ಆಗ್ತಾ ಇದೆ ಅಂತ ಅರ್ಥ. ಅವಾಗ ಆಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಈಗ ಸ್ಟವ್ ಆಫ್ ಮಾಡಿ ಒಂದು 50 ಗ್ರಾಮ್ ಅಷ್ಟು ಖಾರದ ಪುಡಿ, ಸ್ವಲ್ಪ 2 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಆವಾಗಲೇ ಹುರಿದಿದ್ವಲ್ಲ ಅದೆಲ್ಲ ಪುಡಿ ಮಾಡಿಟ್ಟಿದ್ದೀವಿ ಮಸಾಲೆ, ಅದು ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಇರಬೇಕಾದ್ರೆ ಹಾಕಿ ಚೆನ್ನಾಗಿ ತಿರುಗಬೇಕು. ಅದನ್ನು ಆಫ್ ಮಾಡಿ ಹಾಕ್ಬೇಕು. ಇದನ್ನೆಲ್ಲ ಹಂಗೆ ಹಾಕ್ಬಿಟ್ರೆ ಹೊತ್ತೋಗ್ಬಿಡ್ತೈತೆ ಖಾರದ ಪುಡಿ ಎಲ್ಲ, ಕಲರ್ ಚೇಂಜ್ ಆಗಿಬಿಡ್ತೈತೆ. ಅವಾಗ 2 hours ಗ್ಯಾಪ್ ಕೊಟ್ಟು ಒಂದು 4 ನಿಂಬೆಹಣ್ಣು ಹಿಂಡಬೇಕು. ನಿಂಬೆಹಣ್ಣು ಹಿಂಡೋದು ನಾನು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಫೈನಲಿ ಒಂದು ಗಾಜಿನ ಬಟ್ಲಲ್ಲಿ ತೆಗೆದುಬಿಟ್ಟು 2 days ಅದನ್ನು ಮುಚ್ಚಿಟ್ಬಿಡ್ಬೇಕು. ಅದನ್ನು ಮಧ್ಯೆ ಇರಬೇಕು. ಫ್ರೈಡೇ ನೈಟ್ ಮಾಡಿದ್ದು, ಇವ್ರು ನಮ್ಮೂರು ಸಂಡೇ ಬೆಳಗ್ಗೆ ಹಾಕ್ಕೊಂಡು ತಿಂತಾ ಇದ್ದಾರೆ. ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಓವರ್ ಆ್ಯಕ್ಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.